ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಜನಾಭಿಮತದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಜನರ ಅನಿಸಿಕೆ ಅಭಿಪ್ರಾಯಗಳು ಯಾವ ರೀತಿ ಇದೆ, ಒಟ್ಟಾರೆ ಗೆದ್ದಿರುವಂಥ MLAಗಳ ಬಗ್ಗೆ ಅವರ ಅನಿಸಿಕೆ ಅಭಿಪ್ರಾಯಗಳು ಏನು, ಜನ ಎಷ್ಟರ ಮಟ್ಟಿಗೆ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ನಾಯಕರ ಬಗ್ಗೆ, ಇದೆಲ್ಲದರ ಬಗ್ಗೆ ನಾವು ಒಂದಷ್ಟು ವಿವರಗಳನ್ನು ಕೊಟ್ವಿ. ನಮ್ಮ ಮುಂದಿನ ಸೆಷನ್ಗೆ ಹೋಗೋಣ. ನಾವು ನೆಕ್ಸ್ಟ್ ಕೇಳಿದಂಥ ಪ್ರಶ್ನೆ, ಯಾರನ್ನು ನೀವು ಇಷ್ಟಪಡ್ತೀರಿ ಅಂದರೆ ನೀವು ಮೆಚ್ಚಿದಂಥ ಮುಖ್ಯಮಂತ್ರಿ ಯಾರು ಅನ್ನುವಂಥದ್ದು. ಅದನ್ನು ಕೂಡ ಬೇರೆ ಬೇರೆ ಭಾಗಗಳಲ್ಲಿ ನಾವು ಕೇಳ್ಕೊಂಡು ಬಂದ್ವಿ. ಜನರ ಅನಿಸಿಕೆ ಅಭಿಪ್ರಾಯಗಳು ಯಾವ ರೀತಿ ಇತ್ತು ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಿನ ಜನರಿಗೆ ಕೇಳಿದ್ವಿ ನಾವು, BJP ಸರ್ಕಾರದಲ್ಲಿ ಉತ್ತಮ ಮುಖ್ಯಮಂತ್ರಿ ಯಾರು ಅಂತ. ಯಡಿಯೂರಪ್ಪನವರ ಬಗ್ಗೆ 58% ಜನ ಈಗಲೂ ಕೂಡ ಒಂದು ಒಳ್ಳೆ ಒಲವನ್ನು ಇಟ್ಕೊಂಡಿದ್ದಾರೆ. ಅವ್ರು ಹೇಳೋ ಪ್ರಕಾರ ಏನು ಅಂತಂದರೆ ಯಡಿಯೂರಪ್ಪನವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಉತ್ತಮ ಮುಖ್ಯಮಂತ್ರಿ ಎನ್ನುವಂಥ ಅಭಿಪ್ರಾಯ. ಇನ್ನು ಸದಾನಂದ ಗೌಡರ ಬಗ್ಗೆ ಜನರು ಹೇಳಿರೋದು 32% ಜನ ಸದಾನಂದ ಗೌಡರು ಒಳ್ಳೆಯ ಮುಖ್ಯಮಂತ್ರಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜಗದೀಶ್ ಶೆಟ್ಟರ್ ಬಗ್ಗೆ ಜನ ಏನು ಹೇಳಿದ್ದಾರೆ ನೋಡ ಬನ್ನಿ. ಬೆಂಗಳೂರಿನ ಜನ ಜಗದೀಶ್ ಶೆಟ್ಟರ್ ಬಗ್ಗೆ ಜನ ಹೇಳಿರುವಂಥದ್ದು 32% ಜನ ಇವ್ರಿಗೂ ಕೂಡ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಒಳ್ಳೆಯ ಮುಖ್ಯಮಂತ್ರಿ ಅನ್ನುವಂಥ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಮಿಸಿ, ಗ್ರಾಫಿಕ್ಸಲ್ಲಿ ನಾವು ತೋರಿಸಿದ್ದು ತಪ್ಪಿತ್ತು. ಜಗದೀಶ್ ಶೆಟ್ಟರ್ ಬಗ್ಗೆ ಜನ ಹೇಳಿದ್ದು ಕೇವಲ 10% ಮಾತ್ರ. ಅಂದರೆ 58% ಯಡಿಯೂರಪ್ಪನವರಿಗೆ, ಸದಾನಂದ ಗೌಡರಿಗೆ 32%, ಜಗದೀಶ್ ಶೆಟ್ಟರ್ಗೆ 10%. ಈಗ ನೋಡ್ತಾ ಇದ್ದೀವಿ ಮುಂಬೈ ಕರ್ನಾಟಕದ ಜನ ಯಾವ ರೀತಿ ಹೇಳಿದ್ರು ಅನ್ನುವಂಥದ್ದು. ಮುಂಬೈ ಕರ್ನಾಟಕದ ಭಾಗದ ಜನರೂ ಕೂಡ 55% ಜನ ಯಡಿಯೂರಪ್ಪನವರೇ ಒಳ್ಳೆಯ ಮುಖ್ಯಮಂತ್ರಿ, ಉತ್ತಮ ಮುಖ್ಯಮಂತ್ರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಸದಾನಂದ ಗೌಡರ ಬಗ್ಗೆ ಅವರ ಅಭಿಪ್ರಾಯ 25% ಜನ ಹೇಳ್ತಾರೆ ಸದಾನಂದ ಗೌಡರು ಒಳ್ಳೆಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು ಜಗದೀಶ್ ಶೆಟ್ಟರ್ ಬಗ್ಗೆ ಜನರ ಅಭಿಪ್ರಾಯ ಇರುವಂಥದ್ದು 120 ಜನ ಮಾತ್ರ ಹೇಳ್ತಾರೆ ಈ ಭಾಗದಲ್ಲಿ ಜಗದೀಶ್ ಶೆಟ್ಟರ್ ಕೂಡ ಉತ್ತಮ ಮುಖ್ಯಮಂತ್ರಿ ಅಂತ. ಇನ್ನು ಹೈದರಾಬಾದ್ ಕರ್ನಾಟಕ ಭಾಗದ ಜನರು ಇಲ್ಲೂ ಕೂಡ ಯಡಿಯೂರಪ್ಪನವರೇ ಫೇವರೇಟ್. 48% ಜನರಿಗೆ ಈಗಲೂ ಕೂಡ ಯಡಿಯೂರಪ್ಪ ತಮ್ಮ ಆಡಳಿತಾವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಉತ್ತಮ ಮುಖ್ಯಮಂತ್ರಿ ಎನ್ನುವಂಥ ಒಂದು ಅಭಿಪ್ರಾಯ ಇದೆ. ಸದಾನಂದ ಗೌಡರ ಬಗ್ಗೆ 30% ಜನ ಉತ್ತಮ ಮುಖ್ಯಮಂತ್ರಿ ಅನ್ನುವಂಥ ಮಾತನಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಬಗ್ಗೆ 22% ಜನ ಉತ್ತಮ ಮುಖ್ಯಮಂತ್ರಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಕರಾವಳಿ ಕರ್ನಾಟಕ BJPಯ ಭದ್ರಕೋಟೆ, ಅಲ್ಲೂ ಕೂಡ ನೋಡಿ ಯಡಿಯೂರಪ್ಪನವರೇ ಅಲ್ಲೂ ಕೂಡ ಹೆಚ್ಚಿನ ಒಂದು ಜನರ ಒಳ್ಳೆಯ ಅಭಿಪ್ರಾಯವನ್ನು ಗಳಿಸಿರುವಂಥದ್ದು. 44% ಜನ ಕರಾವಳಿ ಭಾಗದ ಜನರು ಯಡಿಯೂರಪ್ಪ ಒಳ್ಳೆಯ ಮುಖ್ಯಮಂತ್ರಿ ಎನ್ನುವಂಥ, ಉತ್ತಮ ಮುಖ್ಯಮಂತ್ರಿ ಎನ್ನುವಂಥ ಮಾತಾಡಿದ್ದಾರೆ. ಕರಾವಳಿ ಕರ್ನಾಟಕದವರು ಆದರೂ ಕೂಡ ಸದಾನಂದ ಗೌಡರಿಗೆ ದಕ್ಕಿರುವಂಥದ್ದು 136% ಜನ ಮಾತ್ರ ಅವರನ್ನು ಒಪ್ಪಿದ್ದಾರೆ. ಇನ್ನು ಜಗದೀಶ್ ಶೆಟ್ಟರ್ ಬಗ್ಗೆ 20% ಜನ ಮಾತ್ರ ಉತ್ತಮ ಮುಖ್ಯಮಂತ್ರಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಮಧ್ಯ ಕರ್ನಾಟಕದಲ್ಲಿ ಅಲ್ಲೂ ಕೂಡ ಯಡಿಯೂರಪ್ಪನ ಪ್ರಭಾವ ಇದೆ. 46% ಜನ ಯಡಿಯೂರಪ್ಪ ಉತ್ತಮ ಮುಖ್ಯಮಂತ್ರಿ ಅನ್ನುವಂಥ ಮಾತನಾಡಿದ್ದಾರೆ. ಸದಾನಂದ ಗೌಡರಿಗೆ ಅವರ ಪರವಾಗಿರುವಂಥವ್ರು 129 ಜನ ಒಳ್ಳೆಯ ಮುಖ್ಯಮಂತ್ರಿ ಅನ್ನುವಂಥ ಮಾತನಾಡಿದ್ದಾರೆ. ಸದಾನಂದ ಗೌಡರ ಬಗ್ಗೆ 129 ಮಂದಿ. ಇನ್ನು ಶೆಟ್ಟರ್ ಬಗ್ಗೆ 125 ಜನ ಉತ್ತಮ ಮುಖ್ಯಮಂತ್ರಿ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಇನ್ನು ಹಳೆ ಮೈಸೂರು ಭಾಗದಲ್ಲೂ ಕೂಡ ಯಡಿಯೂರಪ್ಪನವರಿಗೆ ಒಂದಷ್ಟು ಒಳ್ಳೆಯ ಅಭಿಪ್ರಾಯ ಇದೆ. 46% ಜನ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. 42% ಜನ ಸದಾನಂದ ಗೌಡರ ಬಗ್ಗೆ ಒಲವನ್ನು ವ್ಯಕ್ತಪಡಿಸಿರುವಂಥದ್ದು. ಇನ್ನು ಜಗದೀಶ್ ಶೆಟ್ಟರ್ ಬಗ್ಗೆ ಕೇವಲ 12% ಜನ ಮಾತ್ರ ಉತ್ತಮ ಮುಖ್ಯಮಂತ್ರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಓವರಾಲ್ ನೋಡ್ತಾ ಇದ್ದೀವಿ ನಾವು ಒಟ್ಟಾರೆ ಕರ್ನಾಟಕ. ಯಡಿಯೂರಪ್ಪನವರ ಬಗ್ಗೆ 100ಕ್ಕೆ 50 ಜನ ಹೇಳ್ತಾರೆ ಉತ್ತಮ ಮುಖ್ಯಮಂತ್ರಿ ಅಂತ. ಸದಾನಂದ ಗೌಡರ ಬಗ್ಗೆ 100ಕ್ಕೆ 32 ಮಂದಿ,
ಇಲ್ಲಿ ನೋಡ್ತಾ ಇದ್ವಿ ಜಗದೀಶ್ ಶೆಟ್ಟರ್ ಬಗ್ಗೆ 100ಕ್ಕೆ 18% ಮಾತ್ರ ಜನ ಉತ್ತಮ ಮುಖ್ಯಮಂತ್ರಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನು BSY ನಿರ್ಗಮನದ ಬಳಿಕ ಬಿಜೆಪಿ ಸರ್ಕಾರದ ಆಡಳಿತ ಸುಧಾರಿಸ್ತಾ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಿದ್ವಿ. ಹೌದು, ಆಡಳಿತ ಸುಧಾರಿಸ್ತು ಅಂತ ಹೇಳಿದಂಥವರು 18% ಜನ. ಇಲ್ಲ, ಯಾವ ಆಡಳಿತವೂ ಕೂಡ ಸುಧಾರಿಸಿಲ್ಲ BSY ನಿರ್ಗಮನದ ನಂತರ ಅಂತ ಹೇಳಿದಂಥವ್ರು 82 ಜನ 100ಕ್ಕೆ. ಇದೊಂದು ಒಳ್ಳೆಯ ಅಂಕಿಅಂಶ. ಯಾಕಂದರೆ BJP ನಾಯಕರು ಪದೇ ಪದೇ ಹೇಳ್ತಾ ಇರ್ತಾರೆ, ನಮ್ಮಲ್ಲಿ ಇರುವಂಥವರೆಲ್ಲ ಕೂಡ ಏನು ಭ್ರಷ್ಟಾಚಾರದ ಆರೋಪಗಳಿತ್ತು ಅವ್ರನ್ನೆಲ್ಲರನ್ನೂ ಕೂಡ ನಾವು ಆಚೆ ಕಳಿಸಿದ್ದೀವಿ, ಇನ್ನೇನಿದು ನಮ್ಮದು ಸ್ವಚ್ಛವಾದಂಥ ಪಾರ್ಟಿ ಅನ್ನುವಂಥ ಮಾತು. ಆದರೆ ಜನರಿಗೆ ಎಲ್ಲೋ ಒಂದು ಕಡೆಗೆ ಆ ರೀತಿಯ ಮನೋಭಾವನೆ ಇಲ್ಲ. BSY ನಿರ್ಗಮನದ ನಂತರ ಕೂಡ ಪಾರ್ಟಿ ಆಗಿರ್ಬೋದು ಅಥವಾ ಗವರ್ನೆನ್ಸ್ ಆಗಿರ್ಬೋದು ಬಹಳಷ್ಟು ಸುಧಾರಿಸಿದೆ ಅನ್ನುವಂಥ ಮಾತನ್ನು ಜನ ಅಪ್ಪಿ ತಪ್ಪಿ ಒಪ್ಕೊಂಡಿಲ್ಲ. ಬಹುಶಃ ನೀವು ಒಪ್ತೀರಿ ಅಂತ ನಾನು ಭಾವಿಸ್ತೀನಿ. ರವಿ, ಅಲ್ಲ, ಖಂಡಿತವಾಗ್ಲೂ ಇದನ್ನು ಒಪ್ಕೊಳ್ಳಬೇಕು. ಯಾಕಂದರೆ ಇಲ್ಲಿ ಯಡಿಯೂರಪ್ಪನವ್ರಿಗೆ 3 ವರ್ಷಕ್ಕಿಂತ ಹೆಚ್ಚಿನ ಒಂದು ಸಮಯ ಆಡಳಿತ ನಡೆಸ್ತಕ್ಕಂಥ ಅವಕಾಶ ಸಿಕ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಜನಕ್ಕೆ ಅನುಕೂಲಗಳು ಆಗಿದೆ, ಅದನ್ನು ಒಪ್ಕೊಂಡಿದ್ದಾರೆ ಜನನು. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಸದಾನಂದ ಗೌಡರು ಬಂದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ಆ ಮಟ್ಟದ ಗೊಂದಲಗಳು ಕಾಣ್ತಾ ಇರಲಿಲ್ಲ. ಅದಾದ ಮೇಲೆ ಮುಂದಿನ ದಿನಗಳಲ್ಲಿ ಗೊಂದಲಗಳು ಕಾರಣಾಂತರಗಳಿಂದ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಜನಗಳ ನಿರೀಕ್ಷೆಯನ್ನು ನಾವು ತಲುಪಲಿಕ್ಕಾಗಿಲ್ಲ ಅಂತಕ್ಕಂಥದ್ದು ನಾವು ಒಪ್ಕೋಬೇಕು. ಆದರೆ ಕೆಲಸ ಮಾಡಿಲ್ಲ ಅಂತಲ್ಲ, ಅದು ಇವತ್ತಿನ ಜನಗಳಿಗೆ ಮೊದಲು ಬೇಸರ ಆಗಿದ್ದಂಥದ್ದು, ಇವತ್ತು ಯಾವ ಒಂದು ಪಾರ್ಟಿಯನ್ನು ನಾವು ಅಧಿಕಾರಕ್ಕೆ ತಂದಿದ್ದೀವಿ, ಇವರು ಇಷ್ಟೊಂದು ಕಚ್ಚಾಟಗಳನ್ನು ಮಾಡಬಾರ್ದಾಗಿತ್ತು, ಅಭಿವೃದ್ಧಿ ಕಡೆಗೆ ಯಾವ ಗಮನವನ್ನು ಕೊಡಬೇಕಾಗಿತ್ತು ಆ ಗಮನವನ್ನು ಕೊಟ್ಟಿಲ್ಲ ಅಂತ. ಇವತ್ತು ಶೆಟ್ಟರಿಗೆ ಸಿಕ್ಕಿರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಸಿಕ್ಕಿರ್ತಕ್ಕಂಥ ಅವಧಿ ಭಾಳ ಕಡಿಮೆ. ಆ ಸ್ವಲ್ಪಾವಧಿಯಲ್ಲಿ ಇವರು ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡ್ತಕ್ಕಂತಹ ಎಲ್ಲ ವರ್ಗದ ಎಲ್ಲ ಭಾಗದ ಜನಗಳನ್ನು ತಲುಪತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಕಷ್ಟ ಆಗಿದೆ. ಆದ್ದರಿಂದ ಜನಾಭಿಪ್ರಾಯ ಈ ರೀತಿ ಬಂದಿರಬಹುದು. ಆದರೆ ಮುಂದೂ ಕೂಡ ಇದೇ ರೀತಿ ಇರುತ್ತೆ ಅಂತಕ್ಕಂಥದ್ದಲ್ಲ. ಸದಾನಂದ ಗೌಡರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿರ್ತಕ್ಕಂತಹ ಯಾವ ಒಂದು ವ್ಯತ್ಯಾಸಗಳಿತ್ತು ಅದು ಈ ಮಟ್ಟದಲ್ಲಿ ಇರಲಿಲ್ಲ. ಯಾಕೆಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಅವತ್ತು ಸದಾನಂದ ಗೌಡರನ್ನು ಕೂರಿಸಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಹೊಂದಾಣಿಕೆಯಿಂದ ಹೋಗಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಕೆಲಸ ನಡೀತಾ ಇತ್ತು. ಅದಾದ ಮೇಲೆ ಕೊನೆಯ ಹಂತಗಳಲ್ಲಿ ಯಾವಾಗ ವ್ಯತ್ಯಾಸಗಳು ನಮ್ಮಲ್ಲಿ ಕಂಡುಬಂತು, ಶೆಟ್ಟರು ಬಂದ ಮೇಲೆ ಇನ್ನೂ ಸ್ವಲ್ಪ ತಾರಕಕ್ಕೇರ್ತದು. ಆದ್ದರಿಂದ ಜನಗಳಿಗೆ ಸ್ವಲ್ಪ ಭಾವನೆಗಳ ಆ ರೀತಿ ಆಗಿರ್ಬೋದೇ ಹೊರತು, ಆದರೆ ತಾವೀಗೇನು ಹೇಳಿದ್ರಲ್ಲ, ಪಕ್ಷದಿಂದ ಹೊರಗಡೆ ಹೋಗಿರ್ತಕ್ಕಂಥ ಜನ ಅದು ಇತ್ತೀಚೆಗೆ ಈಗಲೂ ಕೂಡ ಜನಗಳು ಭಾವನೆ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವ ಮುಖ್ಯಮಂತ್ರಿಯ ಮೇಲೆ ಜನಗಳಿಗೆ ಬಹಳಷ್ಟು ನಂಬಿಕೆ ಇತ್ತು, ಯಡಿಯೂರಪ್ಪನವರು ಇಲ್ಲಿ ಬಹಳ ಜನರ ಮನಸ್ಸಲ್ಲಿ ಬಹಳ ಎತ್ತರದಲ್ಲಿದ್ದಾರೆ. ಅಂದರೆ ಒಂದು 60% ಜನ ಹೆಚ್ಚು ಕಡಿಮೆ ಅವರೇ ಒಳ್ಳೆಯ ಮುಖ್ಯಮಂತ್ರಿ ಅನ್ನುವಂಥ ಒಂದು ಮಾತನ್ನು ಆಡಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? 20 ತಿಂಗಳು ಸಮ್ಮಿಶ್ರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಹಣಕಾಸು ಸಚಿವರಾಗಿದ್ದರು. ಆ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದರು. ಆ ಸಂದರ್ಭದಲ್ಲಿ ಜಾರಿಯಾದಂಥ ಕಾರ್ಯಕ್ರಮಗಳು ಸಾಲ ಮನ್ನಾ, ಭಾಗ್ಯಲಕ್ಷ್ಮಿ ಯೋಜನೆ, ಸೈಕಲ್ ವಿತರಣೆ, ಹೆಣ್ಮಕ್ಕಳಿಗೆ ಫ್ರೀ ಶಿಕ್ಷಣ ಕೊಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಅದನ್ನು ಸಮರ್ಥವಾಗಿ 20 ತಿಂಗಳು ಆಡಳಿತ ಆದ ನಂತರ ಅದನ್ನು ಮುಂದುವರಿಸಿದ್ರು ಆ ಪ್ರೋಗ್ರಾಮ್ಗಳನ್ನ. ಆ ಬಗ್ಗೆ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಬಟ್ ನಿಮ್ಮ ಅಳತೆ ಗೋಲು ಯಾವುದ್ರ ಮೇಲೆ, ಯಾವ ಆಧಾರದ ಮೇಲೆ ಇದನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದಾಗ ಮಾತ್ರ ನಾವು ಹೇಳ್ಬೋದು. ಈಗ ಅದರಿಂದ ಯಡಿಯೂರಪ್ಪನವರು ರಾಜ್ಯ ಎಲ್ಲ ಸುತ್ತಿದ್ರು. ಭಾಗ್ಯಲಕ್ಷ್ಮಿ ಅವರೇ ಯೋಜನೆ ನೇರವಾಗಿ ಕೊಟ್ಟಿದ್ದು. ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಸೈಕಲ್ ವಿತರಣೆ ಅವರೇ ಮಾಡ್ತಕ್ಕಂಥದ್ದು. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ನೇರವಾಗಿ ಅವರೇ ಜನರ ಬಳಿಗೆ ಹೋಗಿರೋದ್ರಿಂದ ಯಡಿಯೂರಪ್ಪನವರೇ ಇವರು ಕಾಣ್ತಾ ಇದ್ದಾರೆ. ಓಕೆ ಫೈನ್ ಸರ್. ಸೊ ಅಳತೆ ಗೋಲಿನ ಅಂಶಗಳೇನೇನು ಅದರ ನಂತರ ನಿಮಗೆ ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ತೀನಿ. ಸೊ ಇನ್ನಷ್ಟು ಮಾತಾಡೋಣ. ಇವರ ಬೇರೆ ಅತಿಥಿಗಳ ಅನಿಸಿಕೆ ಅಭಿಪ್ರಾಯಗಳನ್ನ ಇದ್ರ ಬಗ್ಗೆ ಕೇಳೋಣ. ಅದರ ಮತ್ತೊಮ್ಮೆ ಪುಟ್ಟ ವಿರಾಮ.